ತುಂಬಾ ಭಯಂಕರ ಅನ್ಸುತ್ತೆ. ಈಗ ನೋಡಿ ದೇವರು ಅಂತ ನಾವು ಪೂಜಿಸ್ತೀವಿ ಅಲ್ವಾ, ಅದ್ರ ಮೇಲೆ ಈಗ ಮಕ್ಕಳನ್ನ ಬಿಡ್ತಿಲ್ಲ, ಹೆಣ್ಮಕ್ಳನ್ನ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಈಗ ಹಸುನು ಅಂತಂದ್ರೆ ಮೂಕ ಪ್ರಾಣಿ ಅಂದ್ರೆ ಎಷ್ಟು ಕೋಪ ಬರುತ್ತೆ. ಅವ್ರ ಮನುಷ್ಯರೇ ಅಲ್ಲ ಅಷ್ಟೇ, ಭೂಮಿಯಲ್ಲಿ ಬದುಕಕ್ಕೆ ಲಾಯಕ್ಕೆ ಅಲ್ಲ ಅವ್ರು ಅವ್ರು. ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತೀರಾ? ನಡುದಿ ನಿಲ್ಸಿ ನಡು ರಸ್ತೆ ನಿಲ್ಸೋ ಕೊಂದ್ಬಿಡ್ಬೇಕು ಅಷ್ಟೇ, ಏನ್ ಮಾಡ್ತಾರೆ. ಥರ ಇದೆ ಇದು. ಇಷ್ಟು ವಿಕೃತ ಮನಸ್ಸು ಅಂತ ತೋರಿಸುತ್ತೆ ಜನ ಬುದ್ಧಿ. ಹೆಣ್ಮಕ್ಳು ಸೇಫಮ್ಮ? ಸೇಫ್ಟಿ ಇಲ್ಲ ಮ್ಯಾಮ್, ಅವ್ರವರೇ ಸ್ಟ್ರಾಂಗ್ ಆಗಿರ್ಬೇಕಷ್ಟೇ ಇವಾಗಿನ ಇದರಲ್ಲಿ. ಯಾವ ತರ ಸ್ಟ್ರಾಂಗ್ ತಗೋಬೇಕು ಅಂತ ಹೇಳಿ? ಅಂದರೆ ಸ್ಟ್ರಾಂಗ್ ಆಗಿ ನಾವು ಚಿಕ್ಕದ್ರಿಂದಲೇ ಬೆಳೆಸುವಾಗ ಹೆಣ್ಮಕ್ಳಿಗೆ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ಕಲಿಸಿ ಬೆಳೆಸ್ಬೇಕು ಮ್ಯಾಮ್. ಪಾಪ ಅದು ಮೂಕ ಪ್ರಾಣಿ. ಹೌದು ಗೊತ್ತಿತ್ತು ಅಲ್ವಾ? ಹೌದೌದು, ಅದು ಕ್ರೂರ ವ್ಯಕ್ತಿತ್ವ ತೋರಿಸುತ್ತೆ ಮ್ಯಾಮ್. ಈಗ ಹೆಣ್ಮಕ್ಳನ್ನ ಸೇಫ್ ಮಾಡೋಣ ಅಥವಾ ಮಾಡೋಣ 90% ಮಾಡೋಣ ಅನ್ಕೋಬಹುದು. ಹೌದು, ಮತ್ತೆ ನಾವು ಓಡಾಡುವಾಗ ಪಬ್ಲಿಕ್ಕಲ್ಲಿ ಒಂದು ಹೆಣ್ಮಗು ಮೇಲೆ ಏನೋ ಒಂದು ದೌರ್ಜನ್ಯ ನಡೀತಿದೆ ಅಂದರೆ ಎಲ್ಲ ಪಬ್ಲಿಕ್ಕು ನಿಂತ್ಕೋಬೇಕು ಮ್ಯಾಮ್, ಸ್ಟ್ಯಾಂಡ್ ತೊಗೋಬೇಕು. ಈಗ ಹಸುಗೆ ಆಗಿದೆಯಲ್ಲ, ಮೂಕ ಪ್ರಾಣಿಗೆ ಆಗಿದೆ. ಅದು ಸುತ್ತ ಜನ ಇದ್ದವರು ಪಬ್ಲಿಕ್ಕು ಅದು ಪನಿಷ್ಮೆಂಟ್ ಮಾಡಬೇಕು ಮ್ಯಾಮ್. ಹಿಂಗೂ ಆಗುತ್ತೆ. ಮತ್ತು ಅವರು ಅಷ್ಟೊಂದು ಮೇ ಬಿ ಅವನಿಗೆ ಮನುಷ್ಯತ್ವ ಇಲ್ಲ ಅನಿಸುತ್ತೆ. ಸೊ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ರೂ ಓಕೆ. ಸೊ ಅವನು ಜೀವಂತವಾಗಿರೋಕ್ಕೇನೋ ಅವಶ್ಯಕತೆ ಇಲ್ಲ ಅಂತ ಅವರು. ಆ್ಯಕ್ಚುಲಿ ಅವನು ಪ್ರಾಣಿ ಮೇಲೆ ಅಂಥದ್ದು ಮಾಡಿದ್ದಾನೆ ಅಂದರೆ ಇನ್ನು ಮನುಷ್ಯನ ಬಿಡೋಕ್ಕಾಗಲ್ಲ. ಸೊ ಅವನಿಗೆ ಪನಿಷ್ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಹೌದೌದು. ನಮ್ಮ ಸಮಾಜದಲ್ಲಿ ಸೇಫ್ಟಿ ಇರಬೇಕು. ಹೌದೌದು. ಸೊ ಅವನು ಪ್ರಾಣಿನೇ ಬಿಟ್ಟಿಲ್ಲ ಅಂದರೆ ಇನ್ನು ಮನುಷ್ಯನ ಎಲ್ಲಿ ಬಿಡ್ತಾನೆ. ಸೊ ಪನಿಷ್ ಮಾಡಬೇಕು ಅವನ್ನ. ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು? ಅಂಥವ್ರಿಗೆಲ್ಲ ಗಲ್ಲು ಶಿಕ್ಷೆನೇ ಬೆಟರ್ ಆ್ಯಕ್ಚುಲಿ. ಸೊ ಪ್ರೂಫ್ ತಗೊಂಡು ಪನಿಷ್ ಮಾಡ್ಬೋದು.